ನಮಸ್ಕಾರ. ಈ ದಿನಕ್ಕೆ ಸ್ವಾಗತ. ನಾನು ಮನೋಜ್. ಅಮೆರಿಕ, ಇಸ್ರೇಲ್, ಇರಾನ್ ಯುದ್ಧ ಆರಂಭವಾಗಿ 13 ದಿನಗಳು ಕಳೆದಿವೆ. ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆ ಉಂಟಾಗಿದೆ. ಹಾರ್ಮುಜ್ ಜಲಸಂಧಿಯನ್ನು ಮುಚ್ಚಿರುವ ಇರಾನ್ ಜಾಗತಿಕ ತೈಲ ಬಿಕ್ಕಟ್ಟು ಉಂಟು ಮಾಡುವಂತೆ ಕಾಣ್ತಾ ಇದೆ. ಸಾಕಷ್ಟು ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಥವಾ ಕಾಮಿಕೇಜಿ ಡ್ರೋನ್ಗಳನ್ನು ಹೊಂದಿರುವ ಇರಾನ್ ಎಷ್ಟು ದಿನ ಬೇಕಿದ್ರೂ ಯುದ್ಧ ಮುಂದುವರಿಸುತ್ತೇವೆಂದು ಹೇಳ್ತಾ ಇದೆ. ಇರಾನನ್ನು ಬಗ್ಗು ಬಡಿಯುತ್ತೇವೆ ಎಂಬ ಅಹಂನಲ್ಲಿದ್ದ ಟ್ರಂಪ್ ಇರಾನ್ ಹೊಡೆತಕ್ಕೆ ತತ್ತರಿಸಿ ಹೋಗಿದ್ದಾರೆ. ಇತ್ತ ತೈಲ ಬಿಕ್ಕಟ್ಟಿಗೆ ಒಳಗಾಗಿರುವ ಭಾರತ ಟ್ರಂಪ್ ಹೇಳಿದಂತೆ ಕುಣಿಯುತ್ತಿದೆ. ಹೀಗಂತ ಹೇಳಿದ್ದು ಸ್ವತಃ ಅಮೆರಿಕ. ಹೌದು, ತೈಲ ಕೊರತೆ ಭಾರತದಲ್ಲಿ ವ್ಯಾಪಕವಾಗಿದೆ. ಇದೀಗ ಇಂಧನ ಕೊರತೆಯನ್ನು ನಿಭಾಯಿಸಲು ರಷ್ಯಾದಿಂದ ಕಚ್ಚಾ ತೈಲ ಖರೀದಿಸಲು ಭಾರತ ಮುಂದಾಗಿದೆ. ಆದರೆ ರಷ್ಯಾದ ತೈಲ ಖರೀದಿಗೆ ಭಾರತ ಅಮೆರಿಕದ ಅಪ್ಪಣೆಗಾಗಿ ಕಾದಿತ್ತು. ಇದೀಗ ಅಮೆರಿಕ ಅಪ್ಪಣೆ ಕೊಟ್ಟ ತಕ್ಷಣ ಖರೀದಿಗೆ ಮುಂದಾಗಿದೆ. ಹೀಗಂತ ಹೇಳಿದ್ದು ಅಮೆರಿಕ. ಭಾರತವು ರಷ್ಯಾದಿಂದ 1 ತಿಂಗಳ ಅವಧಿಗೆ ತೈಲ ಖರೀದಿಸಲು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಮ್ಮತಿಯನ್ನು ಸೂಚಿಸಿದ್ದಾರೆ. ಭಾರತದ ವಹಿವಾಟನ್ನು ಟ್ರಂಪ್ ನಿರ್ಧರಿಸುತ್ತಿರುವುದು ಮೋದಿ ಸರ್ಕಾರವನ್ನು ಜಾಗತಿಕ ಮಟ್ಟದಲ್ಲಿ ಅಪಹಾಸ್ಯಕ್ಕೀಡು ಮಾಡಿದೆ. ಇನ್ನು ಅಮೆರಿಕ ಹಣಕಾಸು ಸಚಿವ ಸ್ಕಾಟ್ ಬೆಸೆಂಟ್ ಭಾರತವನ್ನು ಅಪಹಾಸ್ಯ ಮಾಡಿದ್ದು, ಭಾರತೀಯರು ಒಳ್ಳೆಯ ನಟರು, ರಷ್ಯಾದಿಂದ ತೈಲ ಖರೀದಿಯನ್ನು ನಿಲ್ಲಿಸಿ ಎಂದೆವು ನಿಲ್ಲಿಸಿದರು, ಈಗ ಖರೀದಿಸಿ ಎಂದೆವು ಖರೀದಿಸುತ್ತಿದ್ದಾರೆ ಅಂತ ಹೇಳಿದ್ದಾರೆ. ಸ್ಕಾಟ್ ಬೆಸೆಂಟ್ ಅವರು ಫಾಕ್ಸ್ ಬಿಸ್ನೆಸ್ಗೆ ಸಂದರ್ಶನ ನೀಡಿದ್ದು, ಅದರಲ್ಲಿ ವಿಶ್ವದಲ್ಲಿ ತೈಲ ಪೂರೈಕೆ ಉತ್ತಮವಾಗಿದೆ, ಈಗಾಗಲೇ ಹಡಗುಗಳಲ್ಲಿರುವ ರಷ್ಯಾದ ತೈಲವನ್ನು ನಮ್ಮ ಮಿತ್ರ ರಾಷ್ಟ್ರವಾದ ಭಾರತ ಖರೀದಿಸಲು ಅಮೆರಿಕ ಹಣಕಾಸು ಇಲಾಖೆಯು ನಿನ್ನೆ ಒಪ್ಪಿಗೆ ನೀಡಿದೆ. ಭಾರತೀಯರು ಒಳ್ಳೆಯ ನಟರು, ಈ ಶರತ್ಕಾಲದಲ್ಲಿ ನಿರ್ಬಂಧಿತ ರಷ್ಯಾದ ತೈಲ ಖರೀದಿಸುವುದನ್ನು ನಿಲ್ಲಿಸುವಂತೆ ನಾವು ಅವರಿಗೆ ಕೇಳಿದ್ದೆವು, ಅವರು ಹಾಗೆಯೇ ಮಾಡಿದರು. ಅವರು ಅದರ ಬದಲಿಗೆ ಅಮೆರಿಕದ ತೈಲ ಬಳಸಲಿದ್ದರು. ಆದರೆ ವಿಶ್ವಾದ್ಯಂತ ಉಂಟಾಗಿರುವ ತೈಲದ ತಾತ್ಕಾಲಿಕ ಕೊರತೆಯನ್ನು ನೀಗಿಸಲು ರಷ್ಯಾದ ತೈಲ ಖರೀದಿಸಲು ನಾವು ಅವರಿಗೆ ಅನುಮತಿಯನ್ನು ನೀಡಿದ್ದೇವೆ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಶ್ವೇತಭವನದ ಪತ್ರಿಕಾ ಕಾರ್ಯದರ್ಶಿ ಕೆರೋಲಿನ್ ಲಿವಿಟ್ ಮಂಗಳವಾರ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿ, ರಷ್ಯಾದ ತೈಲ ತುಂಬಿದ ಹಡಗುಗಳು ಈಗಾಗಲೇ ಸಮುದ್ರದಲ್ಲಿರುವುದರಿಂದ ಈ ತೈಲವನ್ನು ಪಡೆದುಕೊಳ್ಳಲು ನಾವು ಭಾರತಕ್ಕೆ ತಾತ್ಕಾಲಿಕವಾದ ಅನುಮತಿಯನ್ನು ನೀಡಿದ್ದೇವೆ. ಈ ತೈಲವನ್ನು ಭಾರತವು ಸ್ವೀಕರಿಸಿರುವುದರಿಂದ ರಷ್ಯಾಕ್ಕೂ ಭಾರೀ ಹಣಕಾಸಿನ ಲಾಭ ಆಗದು ಎಂದು ಹೇಳಿದ್ದಾರೆ. ರಷ್ಯಾದಿಂದ ಕಚ್ಚಾ ತೈಲ ಖರೀದಿಸಲು ಭಾರತಕ್ಕೆ ತಾತ್ಕಾಲಿಕ ಅನುಮತಿ ನೀಡಲಾಗಿದೆ ಎಂಬ ಶ್ವೇತಭವನದ ಮಾಧ್ಯಮ ಕಾರ್ಯದರ್ಶಿ ಕ್ಯಾರೋಲಿನ್ ಲೆವಿಟ್ ಹೇಳಿಕೆ ಬೆನ್ನಲ್ಲೇ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ವಾಗ್ದಾಳಿಯನ್ನು ನಡೆಸ್ತಾ ಇದೆ. ಅಮೆರಿಕದ ಇಂಧನ ಕಾರ್ಯದರ್ಶಿ ಕ್ರಿಸ್ ರೈಟ್ ಬಳಿಕ ಟ್ರಂಪ್ ಅವರ ಮಾಧ್ಯಮ ಕಾರ್ಯದರ್ಶಿ ಅವರಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಶರಣಾಗತಿ ಪ್ರಮಾಣ ಪತ್ರ ಪಡೆದುಕೊಂಡಿದ್ದಾರೆ ಎಂದು ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಆರೋಪವನ್ನು ಮಾಡಿದ್ದಾರೆ. ಅಮೆರಿಕ ಸರ್ಕಾರದ ಸೂಚನೆಯಂತೆ ರಷ್ಯಾದಿಂದ ಕಚ್ಚಾ ತೈಲ ಖರೀದಿಸುವುದಿಲ್ಲ ಎಂದು ಮೋದಿ ಸರ್ಕಾರ ತಿಳಿಸಿತ್ತು. ಇದಕ್ಕೆ ಪ್ರತಿಯಾಗಿ ಸದ್ಯ ರಷ್ಯಾದಿಂದ 30 ದಿನಗಳ ಅವಧಿಗೆ ಕಚ್ಚಾ ತೈಲ ಖರೀದಿಸಲು ಅನುಮತಿ ನೀಡಲಾಗಿದೆ ಎಂದು ಕ್ಯಾರೋಲಿನ್ ಲೆವಿಟ್ ಅವರು ಮಾಧ್ಯಮಗಳಿಗೆ ನೀಡಿದ ಹೇಳಿಕೆಯನ್ನು ಕಾಂಗ್ರೆಸ್ ಪಕ್ಷವು ಎಕ್ಸ್ನಲ್ಲಿ ಹಂಚಿಕೊಂಡಿದೆ. ರಷ್ಯಾದಿಂದ ಕಚ್ಚಾ ತೈಲವನ್ನು ಖರೀದಿಸಲು ಅಮೆರಿಕ ಅನುಮತಿ ನೀಡಿದೆ ಎಂದು ಲೆವಿಟ್ ಹೇಳಿಕೆಯನ್ನು ನೀಡಿದ್ದಾರೆ. ಮತ್ತೊಮ್ಮೆ ಕೇಳಿಸ್ಕೊಳ್ಳಿ, ಅನುಮತಿಸಲಾಗಿದೆ ಎಂದು ಅವರೇ ಸ್ಪಷ್ಟಪಡಿಸಿದ್ದಾರೆ. ದೇಶದ ಸಾರ್ವಭೌಮತೆ ಹಾಗೂ ಘನತೆಗೆ ಮಾಡಿದ ಅಪಮಾನವನ್ನು ಭಾರತ ಸರ್ಕಾರ ಏಕೆ ಆಕ್ಷೇಪಿಸುತ್ತಿಲ್ಲ ಎಂದು ಜೈರಾಮ್ ರಮೇಶ್ ಪ್ರಶ್ನೆಯನ್ನು ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಗೌರವ ಕಾಪಾಡುವ ಬದಲಿಗೆ ಸ್ಪಷ್ಟವಾಗಿ ಮೌನವಾಗಿದ್ದಾರೆ. ಹಾಗಾದರೆ ದೇಶವು ಕೇಳಬೇಕು, ಅವರು ಯಾರಿಗಾಗಿ ಹೆದರುತ್ತಿದ್ದಾರೆ ಅಂತ. ಭಾರತಕ್ಕೆ ಹೊರಗಿನಿಂದ ಹೇಗೆ ನಿರ್ದೇಶನವನ್ನು ನೀಡಲಾಗ್ತಿದೆ? ಅಮೆರಿಕವು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಏಕೆ ಬ್ಲ್ಯಾಕ್ ಮೇಲ್ ಮಾಡ್ತಿದೆ? ದೇಶದ ಜನರು ಇದಕ್ಕೆ ಉತ್ತರವನ್ನು ನಿರೀಕ್ಷೆ ಮಾಡ್ತಿದ್ದಾರೆ ಎಂದಿದ್ದಾರೆ. ಸೊ ನೋಡಿದ್ರಲ್ಲ, ಟ್ರಂಪ್ ಮಾತಿಗೆ ಮಣಿದು ರಷ್ಯಾದಿಂದ ಕಚ್ಚಾ ತೈಲ ಖರೀದಿಸುವುದನ್ನು ಮೋದಿ ಸರ್ಕಾರ ನಿಲ್ಲಿಸಿತು. ಈಗ ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಯುದ್ಧದಿಂದಾಗಿ ತೈಲ ಮಾರುಕಟ್ಟೆ ಅಸ್ತವ್ಯಸ್ತಗೊಂಡಿದ್ದು, ಭಾರತ ಮತ್ತೆ ರಷ್ಯಾದಿಂದ ತೈಲ ಖರೀದಿಗೆ ಮುಂದಾಗಿದೆ. ಅದು ಅಮೆರಿಕದ 30 ದಿನಗಳ ಅಪ್ಪಣೆಯ ಮೇರೆಗೆ. ಆದರೆ ಈ ಹಿಂದೆ ರಿಯಾಯಿತಿ ದರದಲ್ಲಿ ಭಾರತಕ್ಕೆ ತೈಲ ಮಾರಾಟ ಮಾಡಿದ್ದ ರಷ್ಯಾ ಈಗ ಯಾವುದೇ ರಿಯಾಯಿತಿ ನೀಡುವುದಿಲ್ಲ ಅಂತ ಹೇಳಿದೆ. ಪರಿಣಾಮ ಭಾರತೀಯ ಸಂಸ್ಕರಣಾಗಾರಗಳು ಹೆಚ್ಚಿನ ಬೆಲೆ ಪಾವತಿಸಿಯೇ ತೈಲ ಖರೀದಿಸಬೇಕಾಗಿದೆ. ಭಾರತವು ರಷ್ಯಾದಿಂದ ತೈಲ ಖರೀದಿಸುತ್ತಿದ್ದಾಗ ಟ್ರಂಪ್ ಭಾರತದ ಮೇಲೆ 25% ಸುಂಕವನ್ನು ಹೇರಿದ್ರು. ಆದಾಗ್ಯೂ ರಷ್ಯಾದಿಂದ ತೈಲ ಖರೀದಿಸುವುದನ್ನು ಭಾರತ ಮುಂದುವರಿಸಿತು. ಆದರೆ ಇತ್ತೀಚೆಗೆ ಎಪ್ಸ್ಟೀನ್ ಫೈಲ್ಸ್ ಹೊರಬಂದ ಬಳಿಕ ಪರಿಸ್ಥಿತಿಗಳು ಬದಲಾಗಿವೆ. ಎಪ್ಸ್ಟೀನ್ ಫೈಲ್ಸ್ನಲ್ಲಿ ಮೋದಿ ಅವರ 2017ರ ಇಸ್ರೇಲ್ ಭೇಟಿ ಸೇರಿದಂತೆ ನಾನಾ ವಿಚಾರಗಳಿವೆ ಎಂದು ಹೇಳಲಾಗ್ತಿದೆ. ಅದೇ ಕಾರಣಕ್ಕೆ ಮೋದಿ ಅವರು ಟ್ರಂಪ್ಗೆ ಹೆದರುತ್ತಿದ್ದಾರೆ ಎಂಬ ಆರೋಪಗಳು ಸಹ ದಟ್ಟವಾಗಿ ಕೇಳಿಬರ್ತಿವೆ. ಈ ಆರೋಪಗಳಿಗೆ ಪೂರಕ ಎನ್ನುವಂತೆ ಪ್ರಧಾನಿ ಮೋದಿ ಅವರು ದಿಢೀರನ್ನೇ ಟ್ರಂಪ್ ಜೊತೆ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಮಾಡಿಕೊಂಡರು. ಈ ಬೆನ್ನಲ್ಲೇ ರಷ್ಯಾದ ತೈಲ ಖರೀದಿಯನ್ನು ಸಹ ಭಾರತ ನಿಲ್ಲಿಸಿತು. ಇದೀಗ ಏಪ್ರಿಲ್ 4ರವರೆಗೆ ರಷ್ಯಾದ ತೈಲ ಖರೀದಿ ಮಾಡಲು ಭಾರತಕ್ಕೆ ಅಮೆರಿಕ ಅನುಮತಿಯನ್ನು ನೀಡಿದೆ. ಸದ್ಯ ಟ್ರಂಪ್ ಹೇಳಿದ್ದಕ್ಕೆ ಮೋದಿ ಅವರು ತಲೆ ಆಡಿಸುತ್ತಿದ್ದಾರೆ.
ವೀಕ್ಷಕರೇ, ಈ ವಿಡಿಯೋದ ಕುರಿತು ನಿಮಗೇನು ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿ ಸಾಕಷ್ಟು ವಿಡಿಯೋಗೆ ನಮ್ಮ ಇದೀನ.com ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದೀನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.